ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಅಜಿನ್ಗೌಡ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಇವತ್ತು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರನ್ನು ಕಂಡು ಮನವಿ ಪತ್ರವನ್ನು ಸಲ್ಲಿಸಿದರು. ಹೂವಿನಹಡಗಲಿ ತಾಲೂಕಿನ ಹಡಗಲಿ ಹೋಬಳಿಯ ಕೊಯ್ಲಾರಗಟ್ಟಿ ಗ್ರಾಮದ ಸರ್ಕಾರದ ಜಮೀನನ್ನು ಸರ್ವೆ ನಂಬರ್ 205/B ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಸಂಶೋಧನೆ ಶಿಕ್ಷಣ ಹಾಗೂ ವಿಸ್ತರಣೆ ಸಲುವಾಗಿ ವರ್ಗಾಯಿಸುವ ಕುರಿತು ಮನವಿ ಪತ್ರವನ್ನು ನೀಡಿದರು. ಬಹುದಿನದ ಹೋರಾಟ ಇದು, ಬಹು ವರ್ಷಗಳ ಹೋರಾಟ. ಎಲ್ಲ ರೈತ ಸಂಘಟನೆಗಳು ಕೂಡ ಇಂಥ ಹೋರಾಟವನ್ನು ನಡೆಸುತ್ತಾನೆ ಬಂದಿವೆ. ಕೊಯ್ಲಾರಗಟ್ಟಿಯ ಏನೊಂದು ಸರ್ಕಾರಿ ಜಮೀನಿದೆ, 205 ಸರ್ವೆ ನಂಬರ್ನ ಜಮೀನು. ಆ ಜಮೀನಿನಲ್ಲಿ ಕೃಷಿ BBಯನ್ನು ಸ್ಥಾಪಿಸುವಂತೆ ಈಗಾಗಲೇ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಕೃಷಿ ವಿಸ್ತರಣಾ ಘಟಕ ಹೂವಿನಹಡಗಲಿಯಲ್ಲಿ ಕೃಷಿ ವಿಸ್ತರಣಾ ಘಟಕ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ಈ ಭಾಗದ ರೈತರ ಬಹುದಿನದ ಒಂದು ಆಸೆ ಏನೆಂದರೆ, ಅಖಿಲ ಭಾರತ ನೀರಾವರಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಹೂವಿನಹಡಗಲಿ ತಾಲೂಕಿನ ಕೊಯ್ಲಾರಗಟ್ಟಿ ಗ್ರಾಮದ ನೀರಾವರಿ ಕೃಷಿ ಬೆಳೆಗಳಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲು ಈಗಾಗಲೇ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವು ನಿರ್ಧರಿಸಿದ್ದು, ಸಮಿತಿಯನ್ನು ರಚಿಸಿ ವರದಿಯನ್ನು ಕೂಡ ನೀಡಿದೆ. 2015ರಿಂದ ಇಲ್ಲಿವರೆಗೂ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆಗಾಗಿ ರೈತ ಸಂಘಟನೆಗಳು ಹೋರಾಟವನ್ನು ಮಾಡುತ್ತಾನೆ ಬಂದಿವೆ. ಅದಕ್ಕೆ ಆ ಬೇಡಿಕೆ ಈಡೇರಬೇಕು ಎನ್ನುವಂತಹದ್ದು ಇವರ ಒಂದು ಹಕ್ಕೊತ್ತಾಯ. ಕೃಷ್ಣಾ ನಾಯ್ಕರವರಿಗೆ ಮನವಿಯನ್ನು ಸಲ್ಲಿಸಿದರು. ಸದರಿ ಜಮೀನು ತುಂಗಭದ್ರಾ ನದಿಯಿಂದ ಕೇವಲ 1 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ಆದ್ದರಿಂದ ಹೂವಿನಹಡಗಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೊಯ್ಲಾರಗಟ್ಟಿ ಗ್ರಾಮದ ಸರ್ಕಾರಿ ಜಮೀನನ್ನು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ವರ್ಗಾಯಿಸಿ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಕೃಷಿ ಭೂಮಿಯನ್ನು ಸರ್ಕಾರ ಅವರಿಗೆ ವರ್ಗಾಯಿಸಿದರೆ ಇಲ್ಲಿ ಒಂದು ಕೃಷಿ BB ಸ್ಥಾಪನೆಯಾಗುತ್ತೆ ಎನ್ನುವಂತಹ ಒಂದು ಬೇಡಿಕೆಯನ್ನು ಬಹು ವರ್ಷಗಳಿಂದ ರೈತ ಸಂಘಟನೆಗಳು ಮಾಡ್ತಾ ಬಂದಿವೆ. ಈ ಒಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ಹೊಸಮನಿ ಸಿದ್ದಪ್ಪ, ಕಾರ್ಯದರ್ಶಿ ಶಿವರಾಜ್ ಹೊಳಗುಂದಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಕೀಲರಾದ M ಗಂಗಾಧರ್ ಅವರು, ಶಿವನಗೌಡ್, ದುರ್ಗಪ್ಪ, ದುರ್ಗಪ್ಪ ಸೇರಿದಂತೆ ಅನೇಕರು ಶಾಸಕರ ಮುಂದೆ ಈ ಒಂದು ತಮ್ಮ ಮನವಿಯ ಅರ್ಜಿಯನ್ನು ಸಲ್ಲಿಸಿದರು. ಈಗಾಗಲೇ ಬಹುದಿನದ ಹೋರಾಟ. ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರವರ ಅಧಿಕಾರಾವಧಿಯಲ್ಲಿ ಕೂಡ ರೈತ ಸಂಘಟನೆಗಳು ಬಂದವರನ್ನು ಕೇಳಿಕೊಂಡಾಗ ಸ್ವತಃ ಸರ್ಕಾರಕ್ಕೆ ಪತ್ರವನ್ನು ಬರೆಯುವುದರ ಮೂಲಕ ರೈತರಿಗೆ ಪ್ರಮುಖವಾಗಿ ಬೇಕಾಗಿರುವಂತಹದ್ದು, ಅಗತ್ಯವಾಗಿ ಬೇಕಾಗಿರುವಂತಹದ್ದು ಕೂಡಲೇ ರಾಯಚೂರು ಕೃಷಿ BBಗೆ ಇಲ್ಲಿನ ಸರ್ಕಾರಿ ಜಮೀನನ್ನು ವರ್ಗಾಯಿಸಿ ಕೊಡುವಂತೆ, ಅಲ್ಲಿ ಒಂದು ಕೃಷಿ BBಯನ್ನು ತೆರೆಯುವಂತೆ ಹಕ್ಕೊತ್ತಾಯದ ಪತ್ರವನ್ನು ಸರ್ಕಾರಕ್ಕೆ ಬರೆಯುವುದರ ಮೂಲಕ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಅವರೇ ಶಾಸಕರಾಗಿದ್ದರಿಂದ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರು. ಆದರೆ ಅದ್ಯಾಕೋ ನೆನೆಗುದಿಗೆ ಬಿತ್ತು. ರಾಯಚೂರು ಕೃಷಿ BBಯ ಕುಲಪತಿಗಳು ಬಂದು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದರು. ಬಹುತೇಕ ಸರ್ಕಾರದ ಯೋಜನೆಗಳು ನೆನೆಗುದಿಗೆ ಬೀಳೋದ್ರಿಂದ ಸಾರ್ವಜನಿಕರ ದುಡ್ಡು ಪೋಲಾಗುತ್ತೆ. 2015ರಲ್ಲಿ ಇಂತಹ ಒಂದು ಕಾರ್ಯಗತವಾಗಬೇಕು, ಕೃಷಿ BB ಇಲ್ಲಿ ಸ್ಥಾಪನೆಯಾಗಬೇಕು ಎನ್ನುವಂತಹ ಹೋರಾಟ ಅಣಿಯಾಗಿತ್ತು. ರೈತರ ಸಂಘಟನೆಗೆ ಸಹಕಾರವನ್ನು ನೀಡಿದರು PT ಪರಮೇಶ್ವರ್ ನಾಯ್ಕರವರು. ಆದರೆ ಅದು ಯಾಕೋ ಆಗಲಿಲ್ಲ. ಕೃಷ್ಣಾ ನಾಯ್ಕರವರು ಮನವಿಯನ್ನು ಸ್ವೀಕರಿಸುವುದರ ಮೂಲಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ನಾನು BJP ಶಾಸಕನಾಗಿದ್ದೀನಿ, ಕೇಂದ್ರ ಸರ್ಕಾರದಿಂದ ಆಗುವಂತಹ ಎಲ್ಲ
ಸೌಲಭ್ಯಗಳನ್ನು ಯೋಜನೆಗಳನ್ನು ತ್ವರಿತಗತಿಯಲ್ಲಿ ನಾನು ಹೂವಿನಡಗಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತರ್ತೀನಿ, ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತೀನಿ. ಇದು ಒಳ್ಳೆಯ ಉದ್ದೇಶ, ನಿಮ್ಮ ರೈತ ಸಂಘದ ಉದ್ದೇಶ ಒಳ್ಳೆಯ ಉದ್ದೇಶ, ಇದಕ್ಕೆ ನಾನು ಕೈ ಜೋಡಿಸ್ತೀನಿ ಎನ್ನುವಂತಹ ಒಂದು ಸಹಕಾರದ ಬೆಂಬಲವನ್ನು ಕೂಡ ಕೃಷ್ಣನಾಯ್ಕರು ನೀಡಿದ್ದಾರೆ ಎನ್ನುವಂತಹ ಮಾತನ್ನು ರೈತ ಸಂಘದ ಪ್ರಮುಖರೆಲ್ಲ ಹೇಳಿದರು. ಪ್ರಯತ್ನಿಸಬೇಕು ಎನ್ನುವಂತಹದ್ದು ಇವರ ಒಂದು ಒತ್ತಾಯವಾಗಿದೆ. ಇದು ನೆನೆಗುದಿಗೆ ಬೀಳಬಾರದು, ಅತ್ಯಗತ್ಯವಾದಂತಹ ಒಂದು ಯೋಜನೆ, ಇದು ಕೈಗೂಡಲಿ ಎನ್ನುವಂತಹದ್ದು ನಮ್ಮ ಭಾವನೆ.